ಭಾರ ಆಗ್ತಾ ಇದೆ, ನೋವಾಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿ ಇದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಯ್, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವ್ರು ಇಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಿದ್ರು, ನಾವೆಲ್ಲ ಸೆಟ್ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೆ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಈ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆ ಎಲ್ಲರಿಗೂ ಈ ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿದ್ರು. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೆಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆ ನಮಗೆ ಒಂದು ಶಾಕಲ್ಲಿ ಅವ್ರ ಆತ್ಮವಿಶ್ವಾಸ. ಸಿನಿಮಾದಲ್ಲಿ ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿದ್ದೆ. ನಿಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟ್, ಜೊತೆಯಲ್ಲಿ ಬಂದು ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದ್ರು ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋದು. ಇವಾಗ ಸೋ ಬ್ಯುಸಿ, ಸೋ ಹ್ಯಾಪಿ ಸೋಲ್. ಅವಾಗಲೂ ಕೂಡ ವೆರಿ ಹ್ಯಾಪಿ. ಸಿನಿಮಾದಲ್ಲಿ ಇನ್ನೊಂದು ಮಾಡಬೇಕಂತ ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮ್ಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಏನು ಅದೆಲ್ಲ ಬಿಡಿ, ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಈ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕು. ಅದೇ ನಾನು 15-20 ಡೇಸ್ ಸುಮ್ಮನೆ ಹಾಗೆ ಕೂತ್ಕೊಂಡು ನಾನೇ ಟ್ರಾಫಿಕ್ ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವಾಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ದೊಂದು ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು. ಯಾಕೆಂತಂದ್ರೆ ಪ್ರತಿಮಾ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ವಿ ಸೀರಿಯಲ್ಗೆ. ನಾನು, ಗಣೇಶ ಅಂಡ್ ಆ ತಂಡ, ಆ ಟೈಮಲ್ಲಿ ಬಂದಂತ ತಂಡ ಎಲ್ಲ ಒಟ್ಟಿಗೆ ಬಂದಂತವ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದ್ರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬಾ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗ್ಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡಕ್ಕಾಗ್ಲಿಲ್ಲ. ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಆದ್ರೆ ಹೀಗೆ ಹೆಣ್ಮಕ್ಳು. ಯಾಕೆಂದ್ರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವ್ನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ತಿಳಿಸಿ ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡಕ್ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೊತಿದ್ದೆ. ಆಮೇಲೆ ಮಾತಾಡಲ್ಲ ಆದ್ಮೇಲೆ ಮತ್ತೆ ಡ್ರಾಪ್ ಮಾಡ್ತೀನಿ. ಎವ್ರಿಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತೀನಿ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಬಟ್ ಗೊತ್ತಿಲ್ಲ ವಿಧಿಯಾಟ ಹಿಂಗಿರುತ್ತೆ. ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂತ ಆಲೋಚನೆ ಮಾಡ್ದ ಅಂತ ಕರ್ಕೊಳಕ್ಕೆ ನಮಗೆ ಕಾರಣನೇ ಇರ್ತಿಲ್ಲ. ಫಿಟ್ನೆಸ್ ಫ್ರೀಕ್, ಯಾವಾಗ್ಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗ್ಬಿಡೋ. ಒಂದು ದುರಭ್ಯಾಸಗಳು ಇರ್ಲೇ ಇಲ್ಲ.
ಏನ್ ಹೇಳ್ತೀರ ಅದಕ್ಕೆ? ಆರೋಗ್ಯಕ್ಕೂ ಸಾವುಗೂ ಸಂಬಂಧವೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಬಟ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿಲ್ಲ. ಯಾಕೆಂತಂದ್ರೆ ಅವ್ನು ತುಂಬಾ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಗೊತ್ತು. ಲವ್ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾ ಇದ್ರು. ಕೊನೆಗೆ ಅವನಿಗೆ ಪ್ರೊಡಕ್ಷನ್ ಇಲ್ಲ, ಟಿವಿ ಪ್ರೊಡಕ್ಷನ್. ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರಾಂಡೆಡ್ ವಾಚ್ಗಳು, ಸೆಟ್ಗಳು ಇದನ್ನೆಲ್ಲ ಮಾರಕ್ ಶುರು ಮಾಡ್ತಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಯಾರಿಗಾರು ಇದ್ರೆ ಹೇಳು, ಅಷ್ಟೆಲ್ಲ ಕಷ್ಟ ಅನುಭವಿಸಿದ. ಬಟ್ ಅದು ಸುಖವಾಗಿರೋ ಟೈಮಲ್ಲಿ ಬಿಟ್ಟು ಹೋಗ. ಹೆಣ್ಮಕ್ಳನ್ನ ಆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳೋದಕ್ಕೂ ತುಂಬಾ ಕಷ್ಟ ಆಗ್ತದೆ. ಭಾರವಾದ ಮನಸ್ಸಿಂದ ಒಂಥರ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೆಂಗೆ ಹೇಳಿ ಹೇಳ್ತೀನಿ. ಏನು ವಯಸ್ಸಾಗಿದ್ರೆ ಓಕೆ, 65-70 ವರ್ಷ ಆಗಿದೆ, ಆಯ್ತು ಕಾಫಿ ನಡೆಯೋ, ಇಲ್ಲೇ ನೀನೇನ್ ಮಾಡೋದು ಇಲ್ಲಿ ಅಂತ ಅನ್ಬೋದಿತ್ತು. ಚಿಕ್ಕ ವಯಸ್ಸು ಇಲ್ಲಿ ದೇವ್ರ ಹತ್ರ ಹೋಗಿದ್ದಾನೆ, ಅವ್ರ ಮನೆಗೆ ನಮ್ಗೆಲ್ಲ ಏನ್ ಹೇಳಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವ್ರ ಪ್ರೊಡಕ್ಷನ್ ಅಲ್ಲಿ. ಇದಕ್ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರದ್ದೇ ಕ್ಯಾರೆಕ್ಟರ್ ಮಾಡಿದ್ದೆ. ಈಗ್ಲೂ ನಾನು ಅವನ ಅಳಿಯ ಅಂತಾನೆ ಕರೀತಾ ಇದ್ದಿತ್ತು. ಏನು ತೊಂದರೆ ಇರ್ಲಿಲ್ಲ ಅವ್ನಿಗೆ, ಚೆನ್ನಾಗಿತ್ತ. ಯಾವ ಹೆಲ್ತ್ ಇಶ್ಯೂನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದ್ರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ. ಅಂತವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ತುಂಬಾ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲಾದ್ರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ ಒಂದು ಪ್ರೊಡಕ್ಷನ್. ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನ ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಈಗ ಹೋಗ್ಬಿಟ್ರೆ ಅವನು. ತುಂಬಾ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತೆ ಅದಾದ್ಮೇಲೆ ಬ್ರಹ್ಮಗಂಟು ನಲ್ಲಿ ನಾನು ಮಾಡಿದೆ. ರೀಸೆಂಟ್ ಆಗಿ ಅವನ ಹತ್ರ ಮಾತಾಡಿದ್ದು ಅಂದ್ರೆ, ಫೋನ್ ಮಾಡಿದ್ದೆ, ನಮ್ ಸೆಟ್ಗೆ ಬರ್ತಾ ಇಲ್ಲ ನಿನ್ ಬ್ರಹ್ಮಗಂಟು ಸೆಟ್ಗೆ ದಿಲೀಪ ಅಂತ. ರೀ ನೀವೆಲ್ಲಾ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನ್ ನಾನ್ ಬರ್ಲಿ ಅಂತ. ಹೋಗ್ಲಿ, ಯಾವ್ದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದ್ ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗ್ ಮಾಡಿದ್ದೀರಾ, ಏನು ಹೇಳಲೇ ಇಲ್ಲ ಅಂದ್ರೆ ನಿಮ್ ಬಗ್ಗೆ ಹೇಳಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗ್ ಮಾಡಿದ್ದೀರಾ ಅಂತ ಅದೇ ಒಂದ್ ಮಾತು ಕೇಳಿದ್ಲ ಅಷ್ಟು. ತುಂಬಾ ನೋವಾಗ್ತಿದೆ ಸರ್, ತುಂಬಾ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗ್ಬಾರ್ದು ಅನ್ಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗ್ಲಿ. ಫಸ್ಟ್ ಆಫ್ ಆಲ್ ಅವ್ರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಲ್ಲೇ ಇರೋರು, ಜೊತೆಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂತ ಶಕ್ತಿ ಆ ದೇವ್ರ ಅವಳು ವಿದ್ಯಾವ್ರು ಕೊಡ್ಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನ್ ಅಲ್ಲೂ ಎಲ್ಲಾನು ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು. ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೊತೀನಿ, ಬಾಡಿ ಚೆಕಪ್ ಅಂತ ಹೇಳಿ ಡಾಕ್ಟರ್ ಹತ್ರ